2023ನೇ ಸಾಲಿನ ಚಳ್ಳಕೆರೆ ತಾಲೂಕಿನಲ್ಲಿ ಸಂಪೂರ್ಣ ಮಳೆ ಬಾರದೆ ರೈತರು ಕಂಗಾಲಾಗಿದ್ದು, ಇಟ್ಟಂತಹ ಬೆಳೆ ಒಣಗಿ ಹೋಗಿದ್ದು, ಬೆಳೆಗಳು ಕೈಗೆ ಸಿಕ್ಕಿರುವುದಿಲ್ಲ. ಆದ್ದರಿಂದ 2024ರಲ್ಲಿ ತಾಲೂಕಿನಾದ್ಯಂತ ಮುಂಗಾರು ಮಳೆ ಆರಂಭವಾಗಿದ್ದು, ರೈತರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದು, ರೈತರಿಗೆ ಬಿತ್ತನೆ ಬೀಜ, ರಸಗೊಬ್ಬರ ದಾಸ್ತಾನು ಮಾಡಿ ಬಿತ್ತನೆಗೆ ಸಂಬಂಧಪಟ್ಟಂತಹ ಬಿತ್ತನೆ ಬೀಜ, ರಸಗೊಬ್ಬರ ಮತ್ತು ಸಲಕರಣೆಗಳನ್ನು ಸರ್ಕಾರವು ರೈತರಿಗೆ ಅರ್ಧ ಬೆಲೆಗೆ ಕೊಡಲು ಸರ್ಕಾರಕ್ಕೆ ಒತ್ತಾಯಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷ ರೆಡ್ಡಿಹಳ್ಳಿ ವೀರಣ್ಣ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಅವರು ನಗರದ ತಾಲೂಕು ಕಚೇರಿ ಮುಂಭಾಗ ನೂರಾರು ರೈತರೊಟ್ಟಿಗೆ ಸೇರಿ ತಹಶೀಲ್ದಾರ್ ರೇಹಾನ್ ಪಾಷಾಗೆ ಮನವಿ ಸಲ್ಲಿಸಿ ಮಾತನಾಡಿದರು. ಎಷ್ಟು ಜಿಲ್ಲೆ ಒಳಗಡೆ ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು ನಿಮ್ಮ ಏನು ಹೊರಗಡೆ ಇರ್ತಕ್ಕಂಥ ಏನು ಹಾಸಿಗೆಯವರು ಸಂಬಂಧಿಸಿದವರು ರೈತರಿಗೆ ಮಾಡಿರ್ತಕ್ಕಂಥ ಮೋಸ, ರೈತರಿಗೆ ಬರ್ತಕ್ಕಂಥ ಅನುದಾನಗಳನ್ನು ಅವ್ರು ಹೋಗಿದ್ದ ಜಾಗದಲ್ಲಿ ರೈತರಿಗೆ ಬರ್ತಕ್ಕಂಥ ಅನುದಾನಕ್ಕೆ ಏನು ಹೊರದಾಗಿ ಮಾಡಿದಾರಲ್ಲ, ಇಂಥವ್ರು ಏನು ಶಿಕ್ಷಕರಿದ್ದೀರಿ, ಏನು ದುಡ್ಡು ತಗೊಂಡಿದ್ದೀರಿ, ಯಾಕೆ ತಗೊಂಡಿಲ್ಲ? ಇವತ್ತು ಬೆಳಗಾಂ ಒಳಗಡೆ ಭೂಮಿ ಬಿತ್ತನೆ ಮಾಡಿದ್ದಾನೆ ಆ ರೈತ. ಏನು ಇವತ್ತು ತಹಸೀಲ್ದಾರರು ಬೇಕಾಗಿತ್ತು, ಯಾಕಂದರೆ ಅವರು ಬೇರೆ ಬೇರೆ ಕಡೆ ರೈತರ ಪರವಾಗಿ ಬೇರೆ ಬೇರೆ ಕೆಲಸಗಳಿಗಾಗಿ ಹೋಗಿರೋದ್ರಿಂದ ಇವತ್ತು ಏನು ನಮ್ಮ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ತಾಲೂಕಿನ ನಮ್ಮ ತಹಸೀಲ್ದಾರರು ಇವತ್ತು ಬಂದಿದ್ದಾರೆ. ಅವರಿಗೆ ನಾವು ಸ್ವಲ್ಪ ಮನವರಿಕೆ ಮಾಡೋಂಥ ಕೂಡ ಇದ್ದು ಈಗ ಅವ್ರಿಗೆ ಮನವರಿಕೆ ಮಾಡಬೇಕಾಗಿತ್ತು. ಯಾಕಂದರೆ ಏನು ನಾವು ರಾಜಕಾರಣಿಗಳು ಅವ್ರಿಗೆ ಸುಳ್ಳಿನ ಮನೆದೇವರನ್ನ ನಡ್ಕೊತಿದ್ದಾರೆ. ರಾಜಕಾರಣಿ ಸುಳ್ಳಿನ ಮನೆದೇವರನ್ನ ಮಾಡಿಕೊಂಡು ಆ ದೇವರಿಗೆ ನಡ್ಕೊತಿದ್ದಾರೆ. ಆದರೆ ಅವ್ರು ಸುಳ್ಳು ಹೇಳ್ತಿದ್ರೆ ಅವ್ರ ಹತ್ರ ಮುಂದಕ್ಕೆ ಹೋಗಲ್ಲ ರಾಜಕಾರಣಿ. ಆದರೆ ನಾನು ನಮ್ಮ ತಾಲೂಕು ದಂಡಾಧಿಕಾರಿಗೆ ಹೇಳೋದು ಅಷ್ಟೇ, ಏನು ಸುಳ್ಳು ಹೇಳ್ತಿರೋ ನಮ್ಮ ರೈತರು ನೆಮ್ಮದಿಯಾಗಿ ಇವತ್ತು ಬೆಳೆ ತನಕ ಪರಿಹಾರ ತಗೊಳ್ತಿದ್ರು. ಕೇಂದ್ರ ಕೊಟ್ಟಿದ್ದ ಹಣವನ್ನ ರೈತರಿಗೆ ಮೂಗಿಗೆ ತುಪ್ಪ ಸಾರಿ ಕೈ ಒರೆಸ್ಕೊಂಡಿದ್ದೀರಾ? ಅದರಲ್ಲಿ ನೀವು ಕೊಟ್ಟಿರ್ತಕ್ಕಂಥ 2,000 ರೂಪಾಯಿ ಕಟ್ ಮಾಡಿದ್ದೀರಲ್ಲ, ನಿಮ್ಗೆ ಏನಾದರೂ ಮಾನ ಮರ್ಯಾದೆ ನಾಚಿಕೆ ಇದೆಯಾ? ನಾನು ಕೇಳ್ತಕ್ಕಂಥದ್ದು 2,000 ರೂಪಾಯಿ ವಾಪಸ್ ತಗೊಂಡಿದೆಯಲ್ಲ ಅವಿವೇಕಿ, ನಿನಗೇನಾದರೂ ನಾಚಿಕೆ ಇದೆಯಾ? ನಾವು ಹೇಳ್ತೇವೆ, ಏನು ಈಗ ಸರ್ಕಾರಗಳನ್ನು ರಕ್ಷಣೆ ಮಾಡ್ತಕ್ಕಂಥವ್ರು ನಾವು, ಸರ್ಕಾರದ ಖಜಾನೆ ತುಂಬಿಸಂಥವ್ರು ನಾವು. 30% ನಾವು ರೈತರಿದ್ದೀವಿ ಸ್ವಾಮಿ. ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ 75 ಭಾಗ ನಾವಿದ್ದೀವಿ. ಇವತ್ತು ಎಲ್ಲ ಚುನಾವಣೆ ಮುಗಿದಿದ್ದಾವೆ. ನಿಮ್ಮ ಹಣೆ ಬರಹ ಈಗ ಡಬ್ಬಿ ಒಳಗೆ ಹಾಕಿದ್ದೀವಿ. ನಾವು ಯಾವ ಸರ್ಕಾರದ ಬೇಕಂತ ಹಾಕಿದ್ದೀವೋ ಆ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಸಂಪೂರ್ಣ ಬೆಳೆ ನಾಶ ಆಗಿದೆ. ಆ ಕಾರಣ ಸರ್ಕಾರ ಘೋಷಣೆ ಮಾಡಿತು. ಆದರೆ ಇದುವರೆಗೆ ಏನು ಅವಿವೇಕಿ ಸರ್ಕಾರಗಳು ಚುನಾವಣೆಯನ್ನು ಮುಂದಿಟ್ಕೊಂಡು ರೈತರನ್ನ ಮರೆತು ಈ ಚುನಾವಣೆ ಕಾಲಹರಣ ಮಾಡ್ತಾ ಇದ್ದಾರೆ ಅವಿವೇಕಿಗಳು. ಆದರೆ ಇಲ್ಲಿ ಬರಗಾಲ ಬಂದಿದೆ, ರೈತರ ಪರಿಸ್ಥಿತಿ ಏನಾಯಿತು? ಈಗ ಮುಂಗಾರು ಬಂದಿದೆ, ಮುಂಗಾರು ಬಿತ್ತನೆ ಕಾಲ. ರೈತರು ಬಿತ್ತನೆ ಮಾಡಿದ್ರೆ ದೇಶಕ್ಕೆ ದೊಡ್ಡ ಕಂಡಾಂತರ ಖಂಡಿತ ಮುಕ್ತಿ. ಆ ಕಾರಣ ನೀವೆಲ್ಲವನ್ನ ಆಲೋಚನೆ ಮಾಡಿದೆ ನಮ್ಮ ರಾಜಕಾರಣಿಗಳು ಇವತ್ತು ಏನು ಕೃಷಿ ಕ್ಷೇತ್ರವನ್ನು ನಡೆಸಿದ ನಮ್ಮ ಸಕಲ ಸಂಪತ್ತು ಕರ್ನಾಟಕದಲ್ಲಿದೆ. ನಾವು ಯಾರೂ ಕೈ ಚಾಚಿ ಬೇಡಕ್ಕಿಲ್ಲ. ನಮ್ಮ ನೀರಿನ ಪಾಲನ್ನು ನಮಗೆ ಕೊಟ್ಟಿದ್ದಾರೆ.
ನಮ್ಮ ಎಲ್ಲ ಕೆರೆಗಳನ್ನು ತುಂಬಿ ಹೋಗಬೇಕು. ನಾವು ಎಲ್ಲ ನೀರಾವರಿಗಳನ್ನು ಮಾಡಿ ಸಮೃದ್ಧಿಯಾಗಿ ಜೀವನ ಮಾಡಬಹುದಾಗಿತ್ತು. ಇಂಥ ಕೆಲಸಕ್ಕೆ ಸರ್ಕಾರಗಳು ಕೈ ಹಾಕಲಿಲ್ಲ. ನಮ್ಮಿಂದ ಓಟ್ ಹೊಡಿಬೇಕಾದ್ರೆ ಒಂದೊಂದು ಬಣ್ಣ ಹಚ್ತಾರೆ, ನಮ್ಮಿಂದ ಓಟ್ ಪಡೆದು ಅಧಿಕಾರಕ್ಕೆ ಹೋದ್ಮೇಲೆ ಒಂದು ಬಣ್ಣ ಹಚ್ಕೊತಾರೆ. ಆ ಕಾರಣ ಇದು ಆಗಬಾರ್ದು. ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ. ಇವತ್ತು ಏನಾದರೂ ಇವತ್ತು ಬೆಳೆ ಪರಿಹಾರ ಕೇಂದ್ರದಿಂದ 3,500 ಕೋಟಿ ಅನುದಾನ ಬೆಳೆ ನಷ್ಟ ಪರಿಹಾರ ಬಂದಿದೆ. ಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ಬೆಳೆ ನಷ್ಟ ಪರಿಹಾರವನ್ನ 25,000 ರೂಪಾಯಿಂದ ಕೊಡಬೇಕು ಅಂತೇಳಿ ಸಾಕಷ್ಟು ನಾವು ಮನವಿ ಮಾಡ್ಕೊಂಡಿದ್ದೀವಿ. ಇವರು ಬೇರೆಯವರಿಗೆ ಎಷ್ಟಂತೂ ಕೊಡೋದ್ರಿಂದ ಇವ್ರ ಹತ್ರ ಅಮೌಂಟ್ ಇದೆ. ಒಬ್ಬ ರೈತರಿಗೆ, ಅನ್ನದಾತರಿಗೆ ಹಗಲು ರಾತ್ರಿ ಮಳೆ, ಗುಡುಗು, ಚಳಿ, ಹಾವು, ಚೇಳು ಹೊಡೆದಾಡ್ಕೊಂಡು ಕಷ್ಟಪಟ್ಕೊಂಡು ರಾತ್ರೆಲ್ಲ ನಡುಕೊಂಡು ಸಿಡಿಲು ಹೊಡೆದ ಜೊತೆಗೆ ಹೊಡೆದಾಡ್ಕೊಂಡು ನಾವು ಕಾಲ ಕಳ್ಕೊಂಡು ದೇಶಕ್ಕೆ ಅನ್ನ ಹಾಕ್ತಾ ಇದ್ದೀವಿ. ಅನ್ನ ಹಾಕ್ತಕ್ಕಂಥ ಒಬ್ಬ ರೈತರಿಗೆ ಅಟ್ಲೀಸ್ಟ್ ಒಂದು ಪರಿಹಾರ ಕೊಡೋದು ಸರ್ಕಾರದಲ್ಲಿ ದುಡ್ಡಿಲ್ಲ. ಸುಮ್ಮನೆ ಹಿಂದೆ ಮುಂದೆ ಸುಮ್ಮನೆ ಎಳಿತಾ ಇದ್ದಾರೆ ಅಂತಂದ್ರೆ ಇನ್ನು ದೇಶದ ಗತಿ ಎಲ್ಲಿ ಬಂದಿರಬೇಕು, ನಮ್ಮ ಕರ್ನಾಟಕದ ಪರಿಸ್ಥಿತಿ ಎಲ್ಲಿ ಬಂದಿರಬೇಕು ಅಂತಕ್ಕಂಥದ್ದು ನಮಗೆ ಚಿಂತನೆ ಆಗಿದೆ. ಶಾಸಕರಿಗೆ ಚುನಾವಣೆ ದೊಡ್ಡದಾಗ್ಬಿಡ್ತೀವಿ, ನಾನು ಗೆಲ್ಲಬೇಕು, ಗೆದ್ದು ಏನ್ ಮಾಡ್ತೀರಪ್ಪ, ಏನ್ ಮಾಡಿದಿರಿ? ಇವೆಲ್ಲ ಆಗೋಗುತ್ತಿದ್ದವು. ನಾವು ಇನ್ನು ಮುಂದೆ ಸೇರಿಸೋದಿಲ್ಲ. ನಮ್ಮ ತಾಲೂಕು ಕಚೇರಿ ಒಳಗಡೆ ಯಾವುದೇ ರೈತರಿಗೆ ನನಗೆ ತೊಂದರೆ ಆಗೈತಂದ್ರೆ ನಾವು ಸುಮ್ಮನೆ ಇರೋದಿಲ್ಲ. ಚಳ್ಳಕೆರೆ ತಾಲೂಕಿನಾದ್ಯಂತ 2023ರಲ್ಲಿ ರೈತರು ಪ್ರಕೃತಿಯ ವೈಫಲ್ಯ ಮತ್ತು ಕಾಲಕಾಲಕ್ಕೆ ಸರಿಯಾಗಿ ಮಳೆ ಬಾರದೆ ರೈತರು ಇಟ್ಟಂತಹ ಬೆಳೆಗಳು ಸುಮಾರು ವರ್ಷಗಳಿಂದ ಸಂಪೂರ್ಣ ಬೆಳೆ ಒಣಗಿ ಹೋಗಿದ್ದು ಬಹಳ ಸಂಕಷ್ಟದಲ್ಲಿ ಬದುಕು ಸಾಗಿಸುತ್ತಿದ್ದಾರೆ. ಆದ್ದರಿಂದ 2024ರಲ್ಲಿ ತಾಲೂಕಿನಾದ್ಯಂತ ಅಲ್ಪ ಸ್ವಲ್ಪ ಮಳೆ ಬಿದ್ದಿದ್ದು ರೈತರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ ಎಂದರು. ಇನ್ನು ಪ್ರಗತಿಪರ ರೈತ ಡಾಕ್ಟರ್ R.A. ದಯಾನಂದ ಮೂರ್ತಿ ಮಾತನಾಡಿ, ಮುಂದೆ ಬೆಳೆ ಇಡಲು ರೈತರಲ್ಲಿ ಯಾವುದೇ ರೀತಿಯ ಹಣಕಾಸಿನ ಸೌಲಭ್ಯ ಇರುವುದಿಲ್ಲ. ಆದ್ದರಿಂದ ರೈತರಿಗೆ ತೊಂದರೆಯಾಗದಂತೆ ಸರ್ಕಾರವು ಬಿತ್ತನೆ ಬೀಜ, ರಸಗೊಬ್ಬರ ಮತ್ತು ಸಲಕರಣೆಗಳನ್ನು ದಾಸ್ತಾನು ಮಾಡಿ ಸರಿಯಾದ ಸಮಯಕ್ಕೆ ಅರ್ಧ ಬೆಲೆಗೆ ಒದಗಿಸಿಕೊಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಳ್ಳಕೆರೆ ಶಾಖೆಯು ತಮ್ಮಲ್ಲಿ ಒತ್ತಾಯಿಸುತ್ತವೆ. ಹಕ್ಕೊತ್ತಾಯಗಳು: ರೈತರಿಗೆ ಸಂಬಂಧಪಟ್ಟಂತಹ ಬಿತ್ತನೆ ಬೀಜ, ರಸಗೊಬ್ಬರ ಮತ್ತು ಸಲಕರಣೆಗಳನ್ನು ಅರ್ಧ ಬೆಲೆಗೆ ವಿತರಣೆ ಮಾಡಬೇಕು. ತಾಲೂಕಿನಾದ್ಯಂತ ಬಹಳಷ್ಟು ರೈತರಿಗೆ ಬೆಳೆ ವಿಮೆ ಮತ್ತು ಬೆಳೆ ಪರಿಹಾರ ಇನ್ನೂ ಬಂದಿರುವುದಿಲ್ಲ. ಅಂತಹ ರೈತರನ್ನ ಗುರುತಿಸಿ ಅವರ ಖಾತೆಗಳಿಗೆ ತಕ್ಷಣ ಹಣ ಬಿಡುಗಡೆ ಮಾಡಬೇಕು. ಚಳ್ಳಕೆರೆ ತಾಲೂಕಿನಲ್ಲಿ ಶೇಂಗಾ ಬೆಳೆಯು ಪ್ರಮುಖ ವಾಣಿಜ್ಯ ಬೆಳೆಯಾಗಿದ್ದು ಒಳ್ಳೆಯ ಗುಣಮಟ್ಟದ ಒಳ್ಳೆ ಇಳುವರಿ ಬರುವಂತಹ ಶೇಂಗಾವನ್ನು ದಾಸ್ತಾನು ಮಾಡಿ ರೈತರಿಗೆ ಅರ್ಧ ಬೆಲೆಗೆ ವಿತರಣೆ ಮಾಡಬೇಕು. ರೈತರಿಗೆ ಕೃಷಿಗೆ ಬೇಕಾದ ಕೃಷಿ ಉಪಕರಣಗಳನ್ನು ಸಬ್ಸಿಡಿ ದರದಲ್ಲಿ ವಿತರಣೆ ಮಾಡಬೇಕು ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷ ಶ್ರೀಕಂಠಮೂರ್ತಿ, ಆರ್ ಬಸವರಾಜ್, ದೇವರಹಳ್ಳಿ ರಾಜಣ್ಣ, ಎರ್ರಿಸ್ವಾಮಿ ತಿಪ್ಪೇಸ್ವಾಮಿ, ಪ್ರಕಾಶ್ ತಿಪ್ಪೇಸ್ವಾಮಿ ಇತರ ಮಹಿಳಾ ರೈತರು ಪಾಲ್ಗೊಂಡಿದ್ದರು. ಅಲ್ಲಿ ಇನ್ನು ವಿಶೇಷವಾಗಿ ರೈತ ಮಹಿಳೆಯರು ತಾಲೂಕಿನ ಕಚೇರಿಯ ದ್ವಾರ ಬಾಗಿಲಿನಲ್ಲಿ ಕುಳಿತು ಕೈಮುಗಿದು ಕಣ್ಣೀರು ಸುರಿಸುವುದು ಕಂಡುಬಂದಿತು. ಮತ್ತಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.